स्मरेतेन विघ्नाः प्रणश्यन्ति सिद्ध्यन्ति च मनोरथाः। सृष्टिस्थित्यप्ययेहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत्तं महान्तम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಾಗವತ ಪ್ರಥಮಸ್ಕಂದ 16ನೇ ಅಧ್ಯಾಯದಲ್ಲಿ 26ನೇ ಶ್ಲೋಕ. ಧರೋವಾಚ ಭವಾನ್ ಹಿ ವೇದ ತತ್ಸರ್ವಂ ಯನ್ಮಾಂ ಧರ್ಮಾನುಪೃಚ್ಛಸಿ ಚತುರ್ಭಿಃ ವರ್ತಸೆ ಯೇನ ಪಾದೈರ್ಲೋಕಸುಖಾವಹೈಃ ಸತ್ಯಂ ಶೌಚಂ ದಯಾ ಧ್ಯಾನಂ ತ್ಯಾಗಃ ಸಂತೋಷ ಆರ್ಜನಂ ಶಮೋ ದಮಃ ತಪಸ್ಸಾಮ್ಯಂ ತಿತಿಕ್ಷೋರುಪರತಿಶ್ರುತಂ ಜ್ಞಾನಂ ವಿರಕ್ತಿರೈಶ್ವರ್ಯಂ ಶೌರ್ಯಂ ತೇಜೋ ಧೃತಿಸ್ಮೃತಿಃ ಸ್ವಾತಂತ್ರ್ಯಂ ಕೌಶಲಂ ಕಾಂತಿಃ ಸೌಭಗಂ ಮಾರ್ಧವಂ ಕ್ಷಮಾ ಪ್ರಾಗಲ್ಭ್ಯಂ ಪ್ರಶ್ರಯಶೀಲಂ ಸಹವೋಜೋ ಬಲಂ ಭಗಃ ಗಾಂಭೀರ್ಯಂ ಸ್ಥೈರ್ಯಮಾಸ್ತಿಕ್ಯಂ ಕೀರ್ತಿಮಾನೋ ಅನಹಂಕೃತಿಃ ಇಮೇ ಚಾನ್ಯೇ ಚ ಭಗವನ್ ನಿತ್ಯಾ ಯತ್ರ ಮಹಾಗುಣಾಃ ಪ್ರಾರ್ಥ್ಯ ಮಹತ್ವಮಿಚ್ಛದ್ಭಿಃ ನಯಾಂತಿ ಸ್ಮ ಕರ್ಹಿಚಿತ್. ಯಮದೇವರು ಎತ್ತಿನ ರೂಪದಲ್ಲಿ ಮತ್ತು ಭೂದೇವಿ ಆಕಳಿನ ರೂಪದಲ್ಲಿ ಮಾಡತಕ್ಕ ಸಂವಾದವನ್ನು ನಾವು ನೋಡ್ತಾ ಇದ್ದೀವಿ. ಆ ಆಕಳು ಅಳತಾ ಇದ್ದದ್ದನ್ನು ನೋಡಿ ಎತ್ತಿನ ರೂಪದಲ್ಲಿ ಇದ್ದ ಯಮದೇವರು ಅನೇಕ ವಿಕಲ್ಪಗಳನ್ನು ಮಾಡಿ ಯಾಕೆ ಅಳ್ತಾ ಇದ್ದಿ ಅಂತ ಕೇಳ್ತಾ ಇದ್ದಾರೆ. ಅದನ್ನು ಹೇಳು ಅಂತ, ಕಾರಣವನ್ನು ಹೇಳು ಅಂತ ಹೇಳಿದಾಗ ಧರೋವಾಚ, ಧರಾದೇವಿ ಅಂದರೆ ಭೂದೇವಿ, ಆಕಳಿನ ರೂಪದಲ್ಲಿ ಇದ್ದ ಭೂದೇವಿ ಹೇಳಿದಳು ಅಂತ ಒಟ್ಟು. ಭವಾನ್ ಹಿ ವೇದ ತತ್ಸರ್ವಂ, ನನ್ನ ದುಃಖಕ್ಕೆ ಏನು ಕಾರಣ ಅಂತ ನಿನಗೇ ಗೊತ್ತಿದೆ. ಯನ್ಮಾಂ ಧರ್ಮ ಅನುಪೃಚ್ಛಸಿ, ನೀನು ನನ್ನನ್ನು ಕೇಳ್ತಾ ಇದೆಯಲ್ಲ ಏನು ಕಾರಣ ಅಂತ ನಿನಗೆ ಗೊತ್ತಿದೆ. ಅದು ಚತುರ್ಭಿಃ ವರ್ತಸೆ ಯೇನ ಪಾದೈಃ ಲೋಕಸುಖಾವಹೈಃ, ನೀನು 4 ಕಾಲಿನಿಂದ ಇದ್ದಿ. ಆದರೆ ಈಗ ನೋಡು, ಧರ್ಮ 4 ಕಾಲಲ್ಲಿ ಊರಿ ಚೆನ್ನಾಗಿ ನಡೀತಾ ಇತ್ತು, ಚೆನ್ನಾಗಿ ಧರ್ಮದ ಆಚರಣೆ ಮಾಡ್ತಾ ಇದ್ದರು ಜನರು. ಆದರೆ ಈಗ ನೋಡು, ಒಂದೇ ಕಾಲಲ್ಲಿ ಇರಬೇಕಾಗ್ತದೆ. ಅದರಿಂದ ಅದು ಕೂಡ ಒಂದು ದುಃಖಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾಳೆ. ಧರ್ಮದ ಆಚರಣೆ, ಜನರಲ್ಲಿ ಧರ್ಮದಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಇದೆ ಹಾಗೆ ಅಂತ. ಇದು ಪ್ರಸಿದ್ಧ. ನೀನು ಸರ್ವಜ್ಞ, ಯಮದೇವರೇ ನೀವು ಸರ್ವಜ್ಞ ಅಂತ ಪ್ರಮಾಣ ಸಿದ್ಧವಾದ ವಿಷಯ. ಉಪನಿಷತ್ತುಗಳಲ್ಲಿಲ್ಲ ಯಮದೇವರ ಜ್ಞಾನ ಎಷ್ಟು ಅಂತ ಚೆನ್ನಾಗಿ ಬಂದಿದೆ. ಅಂತ ಮಹನೀಯರು ನೀವು. ತಥಾಪಿ ವಕ್ಷ್ಯತೆ, ಆದರೂ ಕೂಡ ನಾನು ಹೇಳ್ತೇನೆ ಅಂತ ಭೂಮಾತೆ ಹೇಳ್ತಾಳೆ. ನಿಮಗೆ ಗೊತ್ತಿದೆ, ಆದರೂ ಕೂಡ ನಾನು ಹೇಳ್ತೇನೆ. ಸತ್ಯಂ ಶೌಚಂ ದಯಾ ಧ್ಯಾನಂ ತ್ಯಾಗ ಹಾಗೆ ಅಂತ. ಅಲ್ಲಿ ತ್ಯಾಗ ಅಂದರೆ ಏನು ಅಂತ ಈ ಒಂದೊಂದೇ ಪದ ನೋಡೋಣ.
ಸತ್ಯ ಅಂದರೆ ಅದೇ ಯಥಾರ್ಥವಾಗಿ ಇದ್ದದ್ದನ್ನು ಹೇಳೋದು, ಸಜ್ಜನರಿಗೆ ಯಾವುದು ಹಿತವೋ ಅದನ್ನು ಹೇಳೋದು ಅಂತ. ಶೌಚ, ಶೌಚ ಅಂದರೆ ಶುದ್ಧತಾ ಅಂತ ಬರೀತಾರೆ. ತ್ರಿಕರಣ ಶುದ್ಧಿ, ಕಾಯೇನ ವಾಚ ಮನಸ ಶುದ್ಧವಾಗಿ ಇರೋದನ್ನು ಶೌಚ ಅಂತ ಕರೀತಾರೆ. ದಯ ಹಾಗೆಂದರೆ ಇನ್ನೊಂದು ಪ್ರಾಣಿಯಲ್ಲಿ ದಯೆ ತೋರಿಸೋದು ಅಂತ ಹೇಳ್ತೀವಿ ನೋಡಿ. ದಯ ಅಂದರೆ ಏನು? ಪರದುಃಖ ಪ್ರಹಾಣೇಚ್ಛ, ಇನ್ನೊಬ್ಬರಿಗೆ ಬಂದ ದುಃಖವನ್ನು ಪರಿಹಾರ ಮಾಡತಕ್ಕದ್ದು. ಇನ್ನೊಬ್ಬರಿಗೆ ಬಂದ ದುಃಖವನ್ನು ತನ್ನ ದುಃಖ ಅಂತ ಭಾವಿಸಿ, ತನಗಾದ ದುಃಖ ಅಂತ ಭಾವಿಸಿ ಅವರಿಗೆ ಆದಷ್ಟು ಸಹಕಾರವನ್ನು ಮಾಡೋದು, ಅದನ್ನೇನು ದಯಾ ಅಂತ ಕರೀತಾರೆ. ದಯೆ. ದಾನ, ದಾನ ಅಂದರೆ ಜೀವಾನಾಂ ಸ್ವರೂಪಾನುಸಾರೇಣ ಫಲದಾನಂ, ಜೀವನಿಗೆ ಸ್ವರೂಪಕ್ಕೆ ತಕ್ಕಂತೆ ಸ್ವರೂಪವನ್ನು ಅನುಸರಿಸಿ ಫಲವನ್ನು ದಾನ ಮಾಡೋದು ಅಂತ ಅರ್ಥ. ತ್ಯಾಗ ಅಂದರೆ ಅಸ್ವಕೀಯೇ ಸ್ವಕೀಯತಾ ಬುದ್ಧಿರೂಪ ಮಿಥ್ಯಾಭಿಮಾನ ವರ್ಜನಂ ಅಂತ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ. ತ್ಯಾಗ ಅಂದರೆ ಮಿಥ್ಯಾಭಿಮಾನ ವರ್ಜನಂ ಅಂತ ಬರೀತಾರೆ. ಇಲ್ಲಿ ತ್ಯಾಗ ಅಂದರೆ ವಿರಕ್ತಿ ಅಂತ ಅರ್ಥ ಬರುತ್ತದೆ, ಪದಾರ್ಥಗಳ ಮೇಲೆ ಮೋಹವನ್ನು ಬಿಡೋದು ವೈರಾಗ್ಯ ಅಂತ ಅರ್ಥ ಬರುತ್ತದೆ. ಆದರೆ ಮುಂದೆ ವಿರಕ್ತಿ ಅಂತ ಮತ್ತೊಂದು ಪದ ಇದೆ, ಮುಂದಿನ ಶ್ಲೋಕದಲ್ಲಿ ಬರುತ್ತದೆ ವಿರಕ್ತಿ ಅಂತ. ಅದರಿಂದ ಇಲ್ಲಿ ತ್ಯಾಗ ಶಬ್ದಕ್ಕೆ ಯಾವುದು ನಮ್ದು ಅಂತ ಅಲ್ಲವೋ ಅದರಲ್ಲಿ ನಮ್ದು ಅಂತ ಒಂದು ಭ್ರಮೆಯನ್ನು ತಿಳಿಯೋದು, ಮೋಹವನ್ನು ಪಡೆಯೋದು, ಅದನ್ನು ತ್ಯಾಗ ಅಂತ ಕರೀತಾರೆ. ಅಂದರೆ ಅಸ್ವಕೀಯೇ ಸ್ವಕೀಯತಾ ಬುದ್ಧಿರೂಪ ಮಿಥ್ಯಾಭಿಮಾನ ವರ್ಜನಂ, ಯಾವುದು ನಮ್ದಲ್ಲವೋ ಅದನ್ನು ನಮ್ದು ಅಂತ ತಿಳಿಯಬಾರದು. ನಮ್ದು ಅಂತ ತಿಳಿದ್ರೆ ಮಿಥ್ಯಾಜ್ಞಾನ, ಆ ಮಿಥ್ಯಾಜ್ಞಾನ ಇಲ್ಲದೇ ಇರೋದು, ತಪ್ಪಾದ ತಿಳುವಳಿಕೆ ಇಲ್ಲದೇ ಇರೋದು ಅಂತ ಅರ್ಥ. ಸಂತೋಷ ಅಂದರೆ ಪೂರ್ಣ ಸುಖ. ಆರ್ಜವ, ಆರ್ಜವ ಅಂದರೆ ಮನೋವಾಕ್ಕಾಯ ವೃತ್ತೀನಾಂ ಅವೈಪರೀತ್ಯಂ, ಕಾಯೇನ ವಾಚ ಮನಸ ವಿಪರೀತವಾಗಿ ನಡೆಯೋದು. ಮನಸ್ಸಿನಲ್ಲಿ ಒಂದು ಚಿಂತೆ, ಬಾಯಿಯಿಂದ ಬೇರೆ ಏನೋ ಹೇಳೋದು, ಮನಸ್ಸಿನಲ್ಲಿ ಇರುವ ವಿಚಾರಣೆ ಬೇರೆ, ಬಾಯಿಯಿಂದ ತದ್ವಿರುದ್ಧವಾಗಿ ಹೇಳೋದು, ಅಥವಾ ಶರೀರದಿಂದ ವಿರುದ್ಧವಾದ ಕೆಲಸಗಳನ್ನು ಮಾಡೋದು. ಹಂಗಾಗಬಾರ್ದು. ಕಾಯೇನ ವಾಚ ಮನಸ ನೆಟ್ಟಗೆ ಇರಬೇಕು. ಮನಸ್ಸಿನಲ್ಲಿ ಏನು ಚಿಂತನೆ ಮಾಡ್ತೀವೋ ಅದನ್ನೇ ಬಾಯಿಯಿಂದ ಹೇಳಬೇಕು, ಬಾಯಿಯಿಂದ ಏನು ಹೇಳ್ತೀವೋ ಅದನ್ನೇ ಮಾಡಬೇಕು. ಹೇಳೋದೊಂದು ಮಾಡೋದೊಂದು ಅಂತ ಆಗಬಾರ್ದು ಅಂತ. ಅದನ್ನು ಆರ್ಜವ ಅಂದರೆ ರುಜುಮಾರ್ಗ ಅಂತ ಕರೀತಾರೆ. ಶಮಃ, ಅಪ್ರಿಯ ಸಹಿತ ಪ್ರಿಯ ಬುದ್ಧ್ಯಭಾವ, ಪ್ರಿಯ ಇದು ಪ್ರಿಯವಾದದ್ದು, ಇದು ಅಪ್ರಿಯವಾದದ್ದು ಅಂತ ರಾಗದ್ವೇಷಗಳು ಇಲ್ಲದೇ ಇರೋದು, ಅದನ್ನು ಶಮ ಅಂತ ಕರೀತಾರೆ. ದಮ ಅಂದರೆ ಇಂದ್ರಿಯಾನಾಂ ಸ್ವವಶತ್ವಂ, ಇಂದ್ರಿಯಗಳನ್ನು ನಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳೋದು, ಅದು ಕೇಳಿದ್ದನ್ನೆಲ್ಲ ಕೊಡಬಾರ್ದು, ಏಕಾದಶಿ ಊಟ ಕೊಡಬಾರ್ದು ಇತ್ಯಾದಿಗಳು. ತಪಃ ಸ್ವಪರಗತ ಅಖಿಲ ವಿಷಯಕ ಆಲೋಚನಂ. ತಪಸ್ಸು ಅಂದರೆ ಏನು? ಸ್ವಪರತಾಖಿಲ ವಿಷಯಕ ಆಲೋಚನಂ. ಯಾವುದು ನಮ್ಮದು, ನಮ್ಮ ಲಿಮಿಟೇಷನ್ಸ್ ಏನು, ಪರಮಾತ್ಮನ ಎಂಥವ, ಈ ರೀತಿಯಾದ ಒಂದು ಆಲೋಚನೆ ಏನು ಮಾಡೋದು, ವಿಚಾರ ಮಾಡೋದು, ಅದನ್ನೇ ತಪಸ್ಸು ಅಂತ ಕರೀತಾರೆ. ನಮ್ಮ ಲಿಮಿಟೇಷನ್ಸ್ ಏನು, ದೇವರ ಗುಣಗಳು ಎಷ್ಟಿದೆ, ಆ ರೀತಿಯಾದ ಒಂದು ಕಂಪ್ಯಾರಿಟಿವ್ ಸ್ಟಡಿ ಅಂತಾರೆ ನೋಡಿ, ಆ ಥರ ಸ್ಟಡಿ ಮಾಡೋದನ್ನು ತಪಸ್ಸು ಅಂತ ಕರೀತಾರೆ. ಸಾಮ್ಯಂ ಅಂದರೆ ಸರ್ವರೂಪೇಶು ನಿರ್ದೋಷ ಗುಣಪೂರ್ಣತ್ವೇನ ತಾರತಮ್ಯ ಅಭಾವ, ಎಲ್ಲರಲ್ಲೂ ಕೂಡ ಇರುವ ಪರಮಾತ್ಮನಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಅಂತ ತಿಳಿಯೋದು ಸಾಮ್ಯ. ತಿತಿಕ್ಷಾ ಅಂದರೆ ಭಕ್ತಕೃತ ಮಹಾಪರಾಧ ಸಹನಂ. ತಿತಿಕ್ಷಾ ಅಂದರೆ ಏನು? ನಮ್ಮವರು ಯಾರೇ ಇರಲಿ ಮಾಡುವ ಒಂದು ಕ್ಷಮೆಯನ್ನು ಕ್ಷಮಿಸೋದು, ಫರ್ಗಿವ್ನೆಸ್ ಅಂತ ಹೇಳ್ತಾರೆ ನೋಡಿ, ಅದನ್ನು ತಿತಿಕ್ಷಾ ಅಂತ ಕರೀತಾರೆ. ಸುಪರತಿ ವಿಷಯೇಶು ಅಲಂಬುದ್ಧಿ, ವಿಷಯದಲ್ಲಿ ಅಲಂಬುದ್ಧಿ ಅಂತ ಅನಿಸೋದು, ಸಾಕು ವಿಷಯಗಳು
ವಿಷಯಗಳ ಭೋಗ ಸಾಕು ಅಂತ ಅನಿಸೋದು. ಅದನ್ನೇನು ಕರೀತಾರೆ? ಉಪರತಿಹಿ. ಅಥವಾ ಇನ್ನೊಂದು ಅರ್ಥ ಬರೀತಾರೆ, ಊ ರುದ್ರ ತಂ ಪಾತಿ ಇತಿ ಉಪೋ ಮುಖ್ಯಪ್ರಾಣ. ಉಪ ಅಂದರೆ ಊ ಅಂದರೆ ರುದ್ರದೇವರು, ಪ ಆ ರುದ್ರದೇವರನ್ನ ರಕ್ಷಣೆ ಮಾಡುವವರು. ನೋಡಿ, ನಾಳೆ ಶಿವರಾತ್ರಿ, ದೇವರು ಜೊತೆ ನುಡಿಸ್ತಾನೆ ನೋಡಿ. ಉಪರತಃ ಮುಖ್ಯಪ್ರಾಣ. ಅದರಿಂದ ಉಪ ಅಂದರೆ ಏನು? ರುದ್ರದೇವರನ್ನ ರಕ್ಷಣೆ ಮಾಡುವವರು. ಅವರನ್ನ ಯಾರದು? ಮುಖ್ಯಪ್ರಾಣದೇವರು, ವಾಯುದೇವರು ಅಂತ ಅರ್ಥ. ತಸ್ಮಿನ್ ರತಿ ಇತಿವ, ಆ ಮುಖ್ಯಪ್ರಾಣದೇವರಲ್ಲಿ, ಮುಖ್ಯಪ್ರಾಣದೇವರ ಶಾಸ್ತ್ರದಲ್ಲಿ ಆಸಕ್ತಿ ಅಂತ ಕರೀತಾರೆ. ಅದನ್ನು ಉಪರತಿ. ಅಲ್ಲ, ರುದ್ರದೇವರನ್ನ ಪಾಲನೆ ಮಾಡಿದವರು ವಾಯುದೇವರ ಹಾಗೆ ಅಂದರೆ ಹೌದು. ಸಮುದ್ರ ಮಥನ ಮಾಡುವಾಗ ವಿಷ ಮೇಲಕ್ಕೆ ಬಂತು. ಮುಂದೆ 8ನೇ ಅಧ್ಯಾಯದಲ್ಲಿ 8ನೇ ಸ್ಕಂದದಲ್ಲಿ ಬರಲಿಕ್ಕಿದೆ. ಸಮುದ್ರ ಮಥನ ಮಾಡುವಾಗ ವಿಷ ಮೇಲೆ ಬಂತು. ದೇವತೆಗಳು ಒಂದು ಕಡೆ, ಅಸುರರು ಒಂದು ಕಡೆ ಸಮುದ್ರ ಮಥನ ಮಾಡ್ತಾರೆ, ಸಂಪತ್ತು ಬೇಕು ಅಂತ. ಆಗ ಮೊದಲು ಬಂದದ್ದು ವಿಷ, ಹಾಲಾಹಲ ವಿಷ. ಅದನ್ನು ಪಾನ ಮಾಡಿದವರು ರುದ್ರದೇವರು ಅಂತ. ನಾಳೆ ದಿವಸ ಅದು ವಿಷಪಾನ ಮಾಡಿದ ದಿವಸ. ಅದನ್ನೇ ಮಹಾಶಿವರಾತ್ರಿ ಅಂತ ನಾವು ಆಚರಿಸ್ತೇವೆ. ವಾಯುದೇವರು ಆ ವಿಷವನ್ನ ಕೈಯಲ್ಲಿ ತೆಗೆದುಕೊಂಡ್ರು. ವಿಷ ಮೇಲೆ ಬಂತು, ವಾಯುದೇವರು ತೆಗೆದುಕೊಂಡ್ರು. ಅದನ್ನ ಸ್ವಲ್ಪ ಕೈಯಲ್ಲಿ ಹಾಕಿ ತಿಕ್ಕಿ, ರುದ್ರದೇವರು ಆ ಸಂದರ್ಭದಲ್ಲಿ ಅಲ್ಲಿಗೆ ಬಂದು ಕೇಳಿದರಂತೆ, ನನಗೂ ಒಂಚೂರು ಕೊಡಿ, ವಿಷಬಾಧೆ ಪರಿಹಾರ ಆಗಬೇಕು, ಲೋಕಕ್ಕೆ ಒಳ್ಳೇದಾಗಬೇಕು. ಯಾಕೆ? ಆ ವಿಷದ ಗಾಳಿ ತಾಕಿನೇ ಅನೇಕ ಜನ ಓಡೋಗ್ತಾ ಇದ್ರಂತೆ. ಅಷ್ಟು ಪವರ್ಫುಲ್ ಗಾಳಿ ಅದು. ಅದರಿಂದ ಆ ವಿಷದ ವಾಯು ಸಹನೆ ಮಾಡ್ಲಿಕ್ಕಾಗದೆ ಎಲ್ಲ ದೂರ ಓಡಿದ್ರು. ಹೀಗಿದ್ರೆ ಸಮುದ್ರ ಮಥನ ಮಾಡೋದು ಹೇಗೆ? ವಿಷ ಪರಿಹಾರ ಆಗಬೇಕು. ಅದಕ್ಕಾಗಿ ಪರಮಾತ್ಮನಿಗೆ ಮೊರವಕ್ಕಾಗ ಪರಮಾತ್ಮ ವಾಯುದೇವರಿಗೆ ಹೇಳಿದನಂತೆ, ನೀ ವಿಷಪಾನ ಮಾಡು. ಯಾಕೆ? ಅದು ಜೀರ್ಣ ಆಗೋದು ನಿನಗೆ. ವಿಷ ಅಂದರೆ ಯಾವುದು? ಕಲಿ. ವಿಷಪಾನ ಅಂದರೆ ಆ ಹಾಲಾಹಲ ವಿಷ ಅಂದರೆ ಯಾವುದಲ್ಲ, ಕಲಿನೇ ಮತ್ತೊಂದು ರೂಪ. ಆ ಕಲಿಯನ್ನು ನಿಗ್ರಹ ಮಾಡುವ ತಾಕತ್ತು ಯಾರಿಗಿದೆ? ವಾಯುದೇವರಿಗೆ ಇದೆ. ನಾವು ಭೀಮನಾಗಿದ್ದಾಗ ನೋಡಿದ್ದೀವಿ. ಈ ರೀತಿಯಾಗಿ ವಾಯುದೇವರು ಪರಮಾತ್ಮನ ಆಜ್ಞೆ ಆಯಿತು ಅಂತ ಆ ವಿಷವನ್ನೆಲ್ಲ ತೆಗೆದು ಒಂದು ಕಲಶದಲ್ಲಿ ಹಾಕಿ, ರುದ್ರದೇವರ ಆ ಸಂದರ್ಭದಲ್ಲಿ ಬರ್ತಾರೆ, ನನಗೂ ಕೂಡ ಕೊಡಿ, ನಾನು ಲೋಕದ ವಿಷವನ್ನ ಪರಿಹಾರ ಮಾಡಬೇಕು ಅಂತ. ಎಷ್ಟು ದೊಡ್ಡ ಒಂದು ದಯೆ ನೋಡಿ. ಈಗನ್ನೇ ಹೇಳಿದರು, ಇನ್ನೊಬ್ಬರಿಗೆ ಬಂದ ದುಃಖವನ್ನ ತನ್ನ ದುಃಖ ಅಂತ ತಿಳಿದು ಪರಿಹಾರ ಮಾಡತಕ್ಕದ್ದು ದಯೆ. ಅಷ್ಟು ಲೋಕದ ಮೇಲೆ ದಯೆ ತೋರಿ ತಾನು ಕೂಡ ಪಾನ ಮಾಡ್ತೇವೆ ಅಂತ ಬಂದಾಗ ವಾಯುದೇವರಿಗೆ ಗೊತ್ತಾಯಿತು, ಇವರಿಗೆ ಇದನ್ನು ಸಹನೆ ಮಾಡುವ ಸಾಮರ್ಥ್ಯ ಇರೋದಿಲ್ಲ. ಕಲಿ ನಿಗ್ರಹ ಮಾಡುವ ಸಾಮರ್ಥ್ಯ ಅದು ವಾಯುದೇವರ ಅನುಗ್ರಹದಿಂದ ಬರೋದು. ಅದರಿಂದ ಚೂರು ಕೈಯಲ್ಲಿ ತಿಕ್ಕಿ ಈ ಸಣ್ಣ ಮಕ್ಕಳಿಗೆಲ್ಲ ಔಷಧಿ ಕೊಡ್ತಾರೆ ನೋಡಿ, ತಿಕ್ಕಿ ಅದರ ವೀರ್ಯವನ್ನ ಕಡಿಮೆ ಮಾಡಿ ಒಂಚೂರು ಕೊಟ್ರಂತೆ ರುದ್ರದೇವರಿಗೆ. ರುದ್ರದೇವರು ಅದನ್ನು ಕುಡಿದ ಕೂಡಲೇ ಅವರ ಕಂಠ ಪಾರ್ವತಿ ದೇವಿಯ ಸ್ಪರ್ಶದಿಂದ ಕಂಠದಲ್ಲೇ ವಿಷ ನಿಂತೋಯಿತು. ಅದರಿಂದ ನೀಲಕಂಠರಾದರು ಅಂತ. ಮತ್ತೆ ಪರಮಾತ್ಮನ ಸ್ಪರ್ಶದಿಂದ ಅವ್ರ ಮೈಗೆ ಎಚ್ಚರವೂ ಬಂತು. ಮೂರ್ಛೆ ಹಾಕಿ ಬಿದ್ದುಬಿಟ್ರಂತೆ, ಸಹನೆ ಮಾಡ್ಲಿಕ್ಕೆ ಆಗಿಲ್ಲ ಆ ವಿಷ. ಇದು ವಾಯುದೇವರು ವೀರ್ಯ ಕಡಿಮೆ ಮಾಡಿಕೊಟ್ಟ ವಿಷ. ಹಾಗೆ ಅದು ಒಂದು ಡ್ರಾಪ್. ಇನ್ನು ಪೂರ್ತಿ ಕೊಟ್ಟಿದ್ರೆ ಏನಾಗ್ತಾ ಇತ್ತು? ಅದಕ್ಕೆ ಪರಮಾತ್ಮ ಹೇಳಿದನಂತೆ, ವಾಯುದೇವರಿಗೆ ಹೇಳಿದ್ದು ನೋಡಿ, ಯಾರಿಗೆ ದೇವರು ಯಾರು ಏನು ಕೆಲಸ ಹೇಳಿರ್ತಾನೆ ಅದನ್ನೇ ಅವ್ರು ಮಾಡಬೇಕು. ಕುಡಿಬೇಕು ಆ ಕೆಲಸ, ವಿಷಪಾನ ಮಾಡುವ ಕೆಲಸ ವಾಯುದೇವರಿಗೆ ಪರಮಾತ್ಮ ಹೇಳಿದ್ದು. ವಾಯುದೇವರು ಮತ್ತೆ ಅದನ್ನ ಪಾನ ಮಾಡಿಬಿಡ್ತಾರೆ, ಗಡಗಡ ಅಂತ ಪಾನ ಮಾಡ್ತಾರೆ. ವಿಷವೂ ಕೂಡ ಜೀರ್ಣ ಆಗ್ತದೆ ಅವರಿಗೆ, ಏನು ತೊಂದರೆ ಆಗಿಲ್ಲ, ಮೂರ್ಛೆ ಆಗಲಿಲ್ಲ, ಉರಿ ಆಗಲಿಲ್ಲ. ರುದ್ರದೇವರಿಗೆ ಮಾತ್ರ ಪರಮಾತ್ಮನ ಕರಸ್ಪರ್ಶ ಆಯಿತು. ವಾಯುದೇವರು ಕೊಟ್ರಂತೆ, ಪರಮಾತ್ಮನ ಕರಸ್ಪರ್ಶ ಆಗಲಿ, ಅನುಗ್ರಹ ಆಗಲಿ, ದೇವರ ಅನುಗ್ರಹ ಆಗಲಿ ಎಂಬ ಒಂದು ದೃಷ್ಟಿಯಿಂದ ವಾಯುದೇವರಾದರೂ ತಿಕ್ಕಿ ಚೂರು ಕೊಟ್ರು ಹಾಗೆ ಅಂತ. ಇಲ್ಲದಿದ್ರೆ ಅದು ಪ್ರಶ್ನೆ, ವಾಯುದೇವರಿಗೆ ಗೊತ್ತಿಲ್ಲವಾ ರುದ್ರದೇವರಿಗೆ ಸಹನೆ ಮಾಡ್ಲಿಕ್ಕೆ ಆಗಿಲ್ಲ ಅಂತ? ಯಾಕೆ ಕೊಟ್ರು? ಮಕ್ಕಳಿಗೆ ಎಷ್ಟು ಔಷಧಿ ಕೊಡಬೇಕು ಅಂತ ತಾಯಂದ್ರಿಗೆ ಗೊತ್ತಿರುತ್ತದೆ, ಎಷ್ಟು ಲಿಮಿಟೋ ಅಷ್ಟೇ ಕೊಡ್ತಾರೆ. ಅದೇ ಥರ ವಾಯುದೇವರು ಕೂಡ ಚೂರೇ ಕೊಟ್ರು, ಅದನ್ನು ಸಹನೆ ಮಾಡ್ಲಿಕ್ಕೆ ಆಗಿಲ್ಲ, ಮೂರ್ಛೆ ಹಾಕಿ ಬೀಳ್ತಾರೆ. ಮತ್ತೆ ವಾಯುದೇವರು ಯಾಕೆ ಕೊಡಬೇಕಾಗಿತ್ತು ಅಂದರೆ
ಪರಮಾತ್ಮನ ಸ್ಪರ್ಶ ಆಗ್ತದೆ, ಪರಮಾತ್ಮನ ಅನುಗ್ರಹ ಆಗ್ತದೆ. ಅದರಿಂದ ಆ ಅನುಗ್ರಹ ರುದ್ರದೇವರಿಗೆ ಆಗಲಿ ಅಂತ ಪರಮಾತ್ಮನ ಅನುಗ್ರಹ ಆಗಬೇಕು ಎನ್ನುವ ದೃಷ್ಟಿಯಿಂದ ಚೂರು ವೀರ್ಯ ಕಡಿಮೆ ಮಾಡಿದ ವಿಷವನ್ನು ಕೊಟ್ಟರು ಹಾಗೆ ಅಂತ. ಅದರಿಂದ ಮುಖ್ಯಪ್ರಾಣದೇವರಿಂದ ರಕ್ಷಿಸಲ್ಪಟ್ಟವರು ಯಾರು? ರುದ್ರದೇವರು. ಅದರಿಂದ ಮುಖ್ಯಪ್ರಾಣದೇವರಿಗೆ ಉಪ ಅಂತ ಹೆಸರು. ಉಪರತಿ. ಆ ಮುಖ್ಯಪ್ರಾಣದೇವರು ಪರಮಾತ್ಮನಲ್ಲೇ ರತಿಯುಳ್ಳವರಾಗಿರ್ತಾರೆ, ಅಥವಾ ಮುಖ್ಯಪ್ರಾಣದೇವರ ದಾಸರು, ಶಿಷ್ಯರು ಮುಖ್ಯಪ್ರಾಣದೇವರ ಶಾಸ್ತ್ರಗಳಲ್ಲಿ, ಅವರ ಮಾತುಗಳಲ್ಲಿ ಆಸಕ್ತರಾಗಿ ಇರ್ತಾರೆ. ಆ ರೀತಿಯಾಗಿ ಇರಬೇಕು ಅಂತ ಹೇಳ್ತಾರೆ. ಉಪರತಿ. ಶ್ರುತಂ ಉಪಕ್ರಮಾದಿನ ಶಾಸ್ತ್ರ ತಾತ್ಪರ್ಯ ಜ್ಞಾನಂ ಅಂತ ಬರೀತಾರೆ. ಶ್ರುತಂ ಅಂದರೆ ಮನನ ಮಾಡಿ, ವಿಚಾರ ಮಾಡಿ ತಿಳಿಬೇಕು. ಈ ವಾಕ್ಯದ ಅಭಿಪ್ರಾಯ ಏನು, ತಾತ್ಪರ್ಯ ಲಿಂಗ ಅಂತ ಹೇಳಿದೆ ಬ್ರಹ್ಮಸೂತ್ರದಲ್ಲಿ, ಇದರ ವಿಚಾರ ಬಂದಿದೆ. ಅಲ್ಲಿ ತಾತ್ಪರ್ಯ ಲಿಂಗಗಳು ಬಲಾಬಲ ಪರೀಕ್ಷೆ ಮಾಡಿ ಒಂದು ವಾಕ್ಯಕ್ಕೆ ಹೇಗೆ ಅರ್ಥ ಮಾಡಬೇಕು, ವೇದವಾಕ್ಯಕ್ಕೆ ಅಂತೆಲ್ಲ ಹೇಳಿದ್ದಾರೆ. ಆ ರೀತಿಯಾಗಿ ಅರ್ಥ ಮಾಡುವುದನ್ನು ಶ್ರುತಂ ಅಂತ ಹೇಳ್ತಾರೆ. ಶಾಸ್ತ್ರ ತಾತ್ಪರ್ಯ ಜ್ಞಾನಂ ಹಾಗೆ. ಇನ್ನು ಜ್ಞಾನಂ ಸರ್ವ ಸಾಕ್ಷಾತ್ಕಾರ ರೂಪಂ, ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆಯುವುದನ್ನು, ಅಪರೋಕ್ಷ ಜ್ಞಾನವನ್ನು ಜ್ಞಾನ ಅಂತ ಕರೀತಾರೆ. ವಿರಕ್ತಿ ವೈತೃಷ್ಣ್ಯಂ ಅಂದರೆ ಬಾಯಾರಿಕೆಯನ್ನು ಬಿಡೋದು ಅಂತ ಅರ್ಥ. ವಿಷಯದ ಮೇಲೆ ಬಾಯಾರಿಕೆ, ಇನ್ನೂ ಹೆಚ್ಚು ಬೇಕು ಬೇಕು ಅಂತ ಆಸೆಯನ್ನು ಬಿಡೋದು ಅಂತ. ಸ್ವಾತಂತ್ರ್ಯಂ ಅಪರಾಧೀನತ್ವಂ ಅಂತ ಬರೀತಾರೆ. ಇನ್ನೊಬ್ಬರ ಹತ್ರ ಹೋಗಿ ಅಂಡಿ ಇದ್ದು ಅದು ಮಾಡಿಕೊಡಿ, ಇದು ಮಾಡಿಕೊಡಿ, ಅದು ಕೊಡಿ, ಇದು ಕೊಡಿ, ಹಂಗಿರಬಾರ್ದು. ಅಸ್ವಾತಂತ್ರ್ಯಂ ಅಪರಾಧೀನತ್ವಂ ಅಂತ ಬರೀತಾರೆ. ನಮ್ಮ ಅಧೀನದಲ್ಲಿ ನಾವಿರಬೇಕು, ಅಂದರೆ ಹರಿವಾಯು ಗುರುಗಳ ಅಧೀನದಲ್ಲಿ ನಾವಿರಬೇಕು, ಬೇರೆಯವರ ಅಧೀನದಲ್ಲಿ ನಾವು ಇರಬಾರ್ದು ಅಂತ ಅರ್ಥ. ಕೌಶಲಂ, ಕೌಶಲಂ ಅಂದರೆ ಸರ್ವಕ್ರಿಯಾಸು ನಿಪುಣತಾ ಅಂತ ಬರೀತಾರೆ. ಎಲ್ಲ ಕಾರ್ಯವನ್ನು ಮಾಡುವುದರಲ್ಲಿ ಒಂದು ಸಾಮರ್ಥ್ಯ. ಕಾಂತಿ, ಕಾಂತಿ ಅಂದರೆ ಶರೀರ ಶೋಭಾ, ಶರೀರ ಅಂದರೆ ದೇಹದ ಒಂದು ಶೈನಿಂಗ್ ಅಂತ ಹೇಳ್ತಾರೆ ನೋಡಿ, ಶೈನಿಂಗ್ ಎಫೆಕ್ಟ್, ಮತ್ತು ಸೌಂದರ್ಯ ಅಂತ ಅರ್ಥ. ಸೌಭಗಂ ಶುಭೈಕ ಭಾಗಿತ್ವಂ ಹಾಗೆ ಅಂತ, ಅಂದರೆ ಮಂಗಳವನ್ನು ಬಯಸೋದು, ಮಂಗಳವನ್ನು ಪಡೆಯೋದು ಅಂತ. ಮಾರ್ಧವಂ ಅಂದರೆ ಭಕ್ತೇಶು ಚಿತ್ತಾಕಾಠಿನ್ಯಂ, ಚಿತ್ತ ಅಕಾಠಿನ್ಯಂ. ಮಾರ್ಧವ ಅಂದರೆ ಮೃದುವಾಗಿ ನಡ್ಕೊಳ್ಳೋದು, ಸಾಫ್ಟ್ ಪರ್ಸನ್ ಅಂತ ಹೇಳ್ತೀವಿ ನೋಡಿ. ಪರಮಾತ್ಮನ ಭಕ್ತರಲ್ಲಿ ಹೇಗಿರಬೇಕು? ಸಾಫ್ಟಾಗಿರಬೇಕು, ಜೋರಾಗಿ ಮಾತಾಡೋದು ಹಂಗೆಲ್ಲ ಮಾಡಬಾರ್ದು ಅಂತ. ಮಾರ್ಧವಂ. ಕ್ಷಮ ದ್ವೇಷ ದರ್ಶನೇಪಿ ಕ್ರೋಧ ಅನುತ್ಪತ್ತಿ. ಕ್ಷಮ ಅಂದರೆ ಏನು? ಫರ್ಗಿವ್ನೆಸ್. ಅವು ಬೇರೆಯವರು ತಪ್ಪು ಮಾಡಿದರೂ ಕೂಡ, ಬೇರೆಯವರು ನಮ್ಮನ್ನು ದ್ವೇಷ ಮಾಡಿದರೂ ಕೂಡ ನಾವೇನು ಮಾಡಬಾರ್ದು? ಕ್ರೋಧ ಪಡಬಾರ್ದು. ಕ್ರೋಧ ಅನುತ್ಪತ್ತಿ, ಕ್ರೋಧ ಮಾಡದೇ ಇರೋದು, ಕ್ರೋಧ ಬರದೇ ಇರೋದು, ಇದನ್ನು ಕ್ಷಮ ಅಂತ ಕರೀತಾರೆ. ಈ ರೀತಿಯಾಗಿ ಗುಣಗಳನ್ನೆಲ್ಲ ಪಟ್ಟಿ ಮಾಡ್ತಾ ಇದ್ದಾರೆ. ಇನ್ನು ಪ್ರಾಗಲಭ್ಯಂ ಅಂದರೆ ಸರ್ವತ್ರ ಧಾರ್ಷ್ಣ್ಯಂ, ಅಂದರೆ ಇನ್ನೊಬ್ಬರನ್ನ ಅವಮಾನ ಮಾಡದೇ ಇರೋದು, ಧಾರ್ಷ್ಣ್ಯ, ಅದನ್ನು ಪ್ರಾಗಲ್ಭ್ಯಂ ಅಂತ ಬರೀತಾರೆ. ಪ್ರಶ್ರಯ ಅಂದರೆ ವಿನಯ ಅಂತ ಬರೀತಾರೆ. ವಿನಯದಿಂದ ಇರೋದು ಅಂತ. ಶೀಲಂ ಅಂದರೆ ಸುಸ್ವಭಾವ, ಒಳ್ಳೆಯ ಸ್ವಭಾವಯುಕ್ತರಾಗಿ ಇರೋದು. ಸಹಃ ಅಂದರೆ ವೈರಿ ವೇಗ ಸಹನ ಶಕ್ತಿ, ಶತ್ರುಗಳನ್ನು ಅವರ ವೇಗವನ್ನು, ಅವರ ದುಡುಕೋದನ್ನು ಸಹನೆ ಮಾಡುವ ಒಂದು ಶಕ್ತಿಯನ್ನು ಬೆಳೆಸ್ಕೊಳ್ಳೋದು ಅಂತ. ಓಜಃ ಅಂದರೆ ಪರ ಅಭಿಭವ ಶಕ್ತಿ, ಇನ್ನೊಬ್ಬರನ್ನು ಸೋಲಿಸುವ ಒಂದು ಸಾಮರ್ಥ್ಯ, ಅದನ್ನು ಓಜಸ್ ಅಂತ ಕರೀತಾರೆ. ಬಲಂ ಹಾಗೆ ಅಂದರೆ ಸ್ವೇಚ್ಛಾಕರಣ ಶಕ್ತಿ, ತನ್ನ ಇಚ್ಛೆಗೆ ಬಂದಂತೆ ಮಾಡಬೇಕು ಒಂದು ಕೆಲಸವನ್ನು, ಅಂಥವರನ್ನು ಬಲಿಷ್ಠರು ಅಂತ ಕರೀತಾರೆ. ಬಲಂ ಅಂದ್ರೆ ಅರ್ಥ. ಭಗಃ ಹಾಗೆ ಅಂದರೆ ಪೂರ್ಣ ಷಡ್ಗುಣತ್ವಂ, ಐಶ್ವರ್ಯಸ್ಸು ಸಮಗ್ರಸ್ಸಿ, ವೀರ್ಯ ಯಶಸ್ಸು ಶ್ರಿಯ ಜ್ಞಾನ ವಿಜ್ಞಾನ, ಈ ಯಾರನ್ನು ಕೂಡ ಭಗ ಅಂತ ಕರೀತಾರೆ. ಅದು ಯಾರಲ್ಲಿ ಇದೆಯೋ ಅವರನ್ನ ಭಗಃ ಅಂತ ಕರೆಯೋದು. ಗಾಂಭೀರ್ಯಂ ಅಂದರೆ ಪರೈಹಿ ಅನವಗಾಹ್ಯತ್ವಂ, ಅಂದರೆ ಇನ್ನೊಬ್ಬರ ಕಂಟ್ರೋಲಲ್ಲಿ ನಾವಿರಬಾರ್ದು. ಹರಿವಾಯು ಗುರುಗಳ ಕಂಟ್ರೋಲಲ್ಲಿ ಇರಬೇಕೇ ಹೊರತು ಇನ್ನೊಬ್ಬರ ಅಧೀನದಲ್ಲಿ ನಾವು ಇರಬಾರ್ದು. ಸ್ಥೈರ್ಯಂ ಅಂದರೆ ಸ್ಥಿರತೆ,
ಸ್ಥಿರದ ಭಾವನೆ ಸ್ಥೈರ್ಯ. ಅಚಂಚಲತಾ ಅಂತ ಬರೀತಾರೆ. ಚಂಚಲನ ಇಲ್ಲದೇ ಇರೋದು, ಇದೋ ಬೇಕೋ ಇದೋ ಅದೋ ಹಾಗೆಂಬ ಚಂಚಲನೆಗಳು ಇರಬಾರ್ದು ಹಾಗೆಂತ. ಆಸ್ತಿಕ್ಯಂ ಅಂದರೆ ಆಸ್ತಿಕ್ಯ ಬುದ್ಧಿ. ವೇದಾದ್ಯುಕ್ತಂ ಅಸ್ತೀತಿ ಬುದ್ಧಿ. ವೇದ ಮುಂತಾದ ಶಾಸ್ತ್ರಗಳು ಇದೆ, ಪ್ರಮಾಣಬದ್ಧವಾಗಿದೆ, ಅದರಲ್ಲಿ ಹೇಳಿದಾಗ ಕೇಳಬೇಕು, ತಿಳ್ಕೋಬೇಕು, ಮಾಡಬೇಕು, ಅದನ್ನು ಆಸ್ತಿಕ್ಯ ಬುದ್ಧಿ ಅಂತ ಕರೀತಾರೆ. ಕೀರ್ತಿ ಹಾಗೆಂದರೆ ಗುಣೈಹಿ ಸರ್ವದಿಕ್ ವ್ಯಾಪ್ತಿ. ಎಲ್ಲ ಕಡೆ ಎಲ್ಲ ದಿಕ್ಕಿನಲ್ಲೂ ಕೂಡ ತಮ್ಮ ಒಂದು ಗುಣಗಳಿಂದ ಹರಡೋದು. ಈ ವ್ಯಕ್ತಿನ ಇಷ್ಟು ಒಳ್ಳೆ ಗುಣ ಇದೆ ಹಾಗೆಂತ ಎಲ್ಲರೂ ಹೇಳಬೇಕಂತ, ಎಲ್ಲ ದಿಕ್ಕಿನಲ್ಲಿರುವ ಜನರು ಹೇಳಬೇಕು. ಅದನ್ನ ಕೀರ್ತಿ ಅಂತ ಕರೀತಾರೆ. ಮಾನಃ ಅಂದರೆ ನಾರದಾದೀನಾಂ ಪೂಜನಂ. ನಾರದ ಮುಂತಾದ ಶ್ರೇಷ್ಠ ಗುರುಗಳಿದ್ದಾರೆ, ಅವರ ಪೂಜನೆಯನ್ನು ಮಾಡೋದು ಮಾನ ಅಂತ ಕರೀತಾರೆ. ಅನಹಂಕೃತಿ ಅಂದರೆ ಗರ್ವಾಭಾವ, ಗರ್ವ ಇಲ್ಲದೇ ಇರೋದು ಅಂತ, ಗರ್ವ ಇಲ್ಲದೇ ಇರೋದು. ಇಮೇಚ ಅನ್ಯೇ ಗುಣಾ ಭಗವನ್ ನಿತ್ಯ ಯತ್ರ ಮಹಾಗುಣ. ಈ ಗುಣಗಳು ಇದೇನು ಒಂದಿಷ್ಟು 3-4 ಶ್ಲೋಕದಲ್ಲಿ ಹೇಳಿದರೂ ಆ ಧರಾದೇವಿ ಈ ಗುಣಗಳೆಲ್ಲ ದೇವರಲ್ಲಿ ತುಂಬ ಚೆನ್ನಾಗಿದೆ. ಆ ದೇವರ ಅನುಗ್ರಹದಿಂದ ದೇವರ ಭಕ್ತರಲ್ಲೂ ಕೂಡ ಲಕ್ಷ್ಮಿ ಇರ್ಬೋದು, ಬ್ರಹ್ಮದೇವರು ಇರ್ಬೋದು, ಬ್ರಹ್ಮದೇವರೇ ಮೊದಲಾದ ದೇವತೆಗಳು, ಋಷಿಗಳು, ಗಂಧರ್ವರು, ಮನುಷ್ಯರು, ಅವರಲ್ಲಿ ಯಥಾಯೋಗ್ಯವಾಗಿ ಆ ಥರ ಗುಣಗಳು ಪರಮಾತ್ಮನ ಅನುಗ್ರಹದಿಂದ ಬರುತ್ತದೆ. ಪ್ರಾರ್ಥಯ ಮಹತ್ವಂ ಇಚ್ಛದ್ಭಿಹಿ ನಚಯಾಂತಿ ಸ್ಮ ಕರ್ಹಿಚಿತ್. ನೈವ ಉಪಯಾಂತಿ. ಮಹತ್ವಂ ಉಕ್ತ ಗುಣ ಪ್ರತಿಬಿಂಬಭೂತ ಗುಣವತ್ವಂ. ನಮ್ಮಲ್ಲಿ ಆ ಗುಣಗಳು ಬರಬೇಕು. ಪರಮಾತ್ಮನಲ್ಲಿ ಇದೆ, ಅದು ಪರಮಾತ್ಮನಲ್ಲಿ ಇದೆ ಅಂತ ಚಿಂತನೆ ಮಾಡ್ತಾ ಇದ್ರೆ ನಮ್ಮಲ್ಲಿ ಯಥಾಯೋಗ್ಯವಾಗಿ ಬರುತ್ತದೆ ಅಂತ ನಾವು ಹಿಂದೆ ನೋಡಿದ್ದೀವಿ. ಇದು ಮೋಕ್ಷದಲ್ಲಿ ನಮಗೆ ಆವಿರ್ಭೂತವಾಗ್ತದೆ. ಇದು ನಮ್ಮ ಸ್ವಭಾವದಲ್ಲೇ ಇರುತ್ತದೆ, ಆದರೆ ಈಗ ಮನಸ್ಸಿನಲ್ಲಿ ಇರೋದಿಲ್ಲ, ಅಂತಃಕರಣದಲ್ಲಿ ಇರೋದಿಲ್ಲ. ಸ್ವಭಾವದಲ್ಲಿ ಪ್ರಕಟ ಆಗ್ತದೆ, ಅಂತಃಕರಣದಲ್ಲಿ ಅದನ್ನು ಬೆಳೆಸಿಕೊಳ್ಳುವುದಕ್ಕಾಗಿ ಪರಮಾತ್ಮನ ಗುಣಗಳನ್ನೆಲ್ಲ ಚಿಂತನೆ ಮಾಡಬೇಕು. ಏತೇ ಉಕ್ತ ಅನ್ಯೇ ಬ್ರಹ್ಮಣ್ಯತ್ವ ಶರಣ್ಯತ್ವ ಜಗತ್ಸೃಷ್ಟಿಯಾದಿ ಕರ್ತೃತ್ವಾದಯ ಇವೇ ಮೊದಲಾದ ಸ್ವಭಾವತಃ ಸಿದ್ಧಾ. ದೇವರಲ್ಲಿ ಇದೆಲ್ಲವೂ ಗುಣಗಳು ಸ್ವಾಭಾವಿಕವಾಗಿದೆ, ಜೀವರಲ್ಲಿ ಪರಮಾತ್ಮನ ಅನುಗ್ರಹದಿಂದ ಬರುತ್ತದೆ ಹಾಗೆ ಅಂತ ಭೂದೇವಿ ಹೇಳ್ತಾಳೆ. ನೋಡಿ, ನಾವು ದೇವರಲ್ಲಿ ಹೇಳ್ತೀವಿ ಪರಮಾತ್ಮ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ ಅಂತ. ಒಂದು 10 ಗುಣ ಹೇಳ್ರಿಪ್ಪ ಹಾಗೆ ಅಂದರೆ ನೋಡಿ, ಈ ಶ್ಲೋಕಗಳನ್ನು ತೆಗೆದು ಹೇಳಿಬಿಟ್ರೆ ಸಾಕು. ದೇವರಲ್ಲಿ ಇರುವ ಒಂದಷ್ಟು ಗುಣಗಳು ಗೊತ್ತಾಗ್ತದೆ ನೋಡಿ ನಮಗೆ. ಅದೇ ಥರ ವಿಷ್ಣು ಸಹಸ್ರನಾಮ ಹೇಳಿದರೆ ಸಾಕು, ದೇವರ 1000 ಗುಣಗಳು ನಮಗೆ ಗೊತ್ತಾಗ್ತದೆ. ಅನಂತ ಗುಣಗಳು ನಮಗೆ ಗೊತ್ತಾಗೋದಿಲ್ಲ, ನಮ್ಮದು ಯೋಗ್ಯತೆಯೇ ಅಲ್ಲ ಅದು. ಆದರೂ ಎಷ್ಟು ಸಾಧ್ಯವೋ ಅಷ್ಟು ದೇವರ ಯೋಗ್ಯ ಗುಣಗಳನ್ನು ನಾವು ತಿಳ್ಕೋಬೇಕು ಅಂತ. ದೇವರಲ್ಲಿ ಈ ಗುಣಗಳೆಲ್ಲ ಸ್ವರೂಪಭೂತವಾದದ್ದು. ನೋಡಿ, ದೇವರು ಸ್ವತಂತ್ರನಾಗಿ ಇದ್ದಾನೆ. ಸ್ವತಂತ್ರ ಎನ್ನತಕ್ಕ ಗುಣ ಅದು ದೇವರಿಗೆ ಮೀಸಲಾದದ್ದು. ದತ್ತ ಸ್ವಾತಂತ್ರ್ಯ ಸಂಧಿಯಲ್ಲಿ ಹೇಳಿದಂಗೆ ದೇವರು ಆ ರೂಪದಿಂದ ನಮ್ಮೊಳಗೆ ಸೇರ್ತಾನೆ, ಆಗ ನಾವು ಸ್ವತಂತ್ರ ಉಳ್ಳವರಂತೆ. ಈಗ ಹೇಗೆ ನಾವು ಬಲ ಉಳ್ಳವರು ಅಂತ ತಿಳ್ಕೊತೀವಿ, ಪರಮಾತ್ಮ ಬಂದದ್ದಕ್ಕೆ ನಮ್ಮಲ್ಲಿ ಬಲ ಬಂತು. ಅದೇ ಥರ ಸ್ವತಂತ್ರ ರೂಪದಿಂದ ದೇವರು ನಮ್ಮಲ್ಲಿ ಬಂದದ್ದಕ್ಕೆ ನಮಗೆ ಸ್ವಾತಂತ್ರ್ಯ ಬಂತು ಅಂತ ಇಷ್ಟು ನಾವು ಚಿಂತನೆ ಮಾಡಬೇಕು ಅಂತ ಧರಾದೇವಿ ಹೇಳ್ತಾಳೆ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.